ಹಲವು ವರ್ಷಗಳ ಹಿಂದೆ ಜಾನ್ ಗ್ರಿಫಿನ್ ಎಂಬ ವ್ಯಕ್ತಿ ಮಿಸಿಸಿಪ್ಪಿ ನದಿಗೆ ಅಡ್ಡಲಾಗಿದ್ದ ಡ್ರಾಬ್ರಿಡ್ಜ್ ಅಂದರೆ ಎತ್ತರಿಸಲ್ಪಡುವ ಅಥವಾ ಇಳಿಸಲ್ಪಡುವ ಸೇತುವೆಯ ಕೆಲಸವನ್ನು ನಿರ್ವಹಿಸುತ್ತಿದ್ದನು. ಸೇತುವೆಯು ಮೇಲಿರುವಾಗ ದೋಣಿಗಳು ನದಿಯ ಉದ್ದಕ್ಕೂ ಹಿಂದಕ್ಕೆ ಮತ್ತು ಮುಂದಕ್ಕೆ ಹಾದು ಹೋಗುತ್ತಿದ್ದವು. ಸೇತುವೆಯು ಕೆಳಗೆ ಇಳಿಸಲ್ಪಟ್ಟಾಗ ರೈಲು ಸೇತುವೆಯ ಮೂಲಕ ಹಾದು ಹೋಗುತ್ತದೆ. ಪ್ರತಿ ಬಾರಿ ರೈಲು ಆ ಸೇತುವೆಯ ದಾರಿಯಲ್ಲಿದ್ದಾಗ ಗ್ರಿಫಿನ್ಗೆ ದೂರವಾಣಿ ಕರೆ ಬರುತ್ತಿತ್ತು. ಕರೆ ಬಂದಾಗ ಗ್ರಿಫಿನ್ ಮೇಲಿದ್ದ ಕಂಟ್ರೋಲ್ ರೂಮ್ ಅಂದರೆ ನಿಯಂತ್ರಣ ಕೊಠಡಿಯನ್ನು ಹತ್ತಿ ಸೇತುವೆಯನ್ನು ಕೆಳಕ್ಕೆ ಇಳಿಸಿ ರೈಲು ಸೇತುವೆಯನ್ನು ದಾಟುವುದಕ್ಕೆ ಅವಕಾಶ ಮಾಡಿಕೊಡುತ್ತಿದ್ದನು. ರೈಲು ಸೇತುವೆಯನ್ನು ದಾಟಿದ ನಂತರ ದೋಣಿಗಳು ಮತ್ತೊಮ್ಮೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಹಾದು ಹೋಗಲು ಗ್ರಿಫಿನ್ ಸೇತುವೆಯನ್ನು ಮೇಲಕ್ಕೆತ್ತುತ್ತಿದ್ದನು. ಒಂದು ದಿನ 1937ರ ಬೇಸಿಗೆಯಲ್ಲಿ ಗ್ರಿಫಿನ್ ತನ್ನ 8 ವರ್ಷದ ಮಗ ಗ್ರೆಗ್ನನ್ನು ತನ್ನೊಂದಿಗೆ ಕೆಲಸಕ್ಕೆ ಕರೆದೊಯ್ದನು. ಗ್ರಿಫಿನ್ ನದಿಗೆ ಅಡ್ಡಲಾಗಿ ಸೇತುವೆಯನ್ನು ಹೇಗೆ ನಿರ್ವಹಿಸುತ್ತಿದ್ದನು ಎಂಬುದನ್ನು ತನ್ನ ಮಗನಿಗೆ ತೋರಿಸುತ್ತಿದ್ದನು. ಅವರಿಬ್ಬರು ಕೆಳಗಿರುವ ಇಂಜಿನ್ ರೂಮ್ನ ಹತ್ತಿರ ಇರುವಾಗ ಇದ್ದಕ್ಕಿದ್ದಂತೆ ಗ್ರಿಫಿನ್ಗೆ ಒಂದು ದೂರವಾಣಿ ಕರೆ ಬಂದಿತು. ಒಂದು ಧ್ವನಿಯು, ಮಿಸ್ಟರ್ ಗ್ರಿಫಿನ್, ನಿಗದಿತವಲ್ಲದ ಒಂದು ರೈಲು 500ಕ್ಕೂ ಹೆಚ್ಚು ಜನರೊಂದಿಗೆ ಬರುತ್ತಿದೆ. ಇದು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾ ಇದೆ. ಸೇತುವೆಯನ್ನು ಬೇಗನೆ ಕೆಳಗಿಳಿಸಿ ಎಂಬ ಒಂದು ಕರೆ ಬಂದಿತು. ಗ್ರಿಫಿನ್ ತನ್ನ ಮಗನ ಕಡೆಗೆ ತಿರುಗಿ, ಗ್ರೆಗ್, ನೀನು ಇಲ್ಲಿಯೇ ಈ ಪ್ಲಾಟ್ಫಾರ್ಮ್ನಲ್ಲಿ ಇರು. ನಾನು ಸೇತುವೆಯನ್ನು ಕೆಳಕ್ಕೆ ಇಳಿಸಲು ನಿಯಂತ್ರಣ ಕೊಠಡಿಗೆ ಹೋಗುತ್ತಿದ್ದೇನೆ. ಸೇತುವೆಯನ್ನು ಕೆಳಗಿಳಿಸಿ ರೈಲು ದಾಟಿದ ನಂತರ ನಾನು ತಿರುಗಿ ಬಂದು ನಿನಗೆ ಇನ್ನೂ ಕೆಲವು ಉಪಕರಣಗಳನ್ನು ತೋರಿಸುತ್ತೇನೆ ಎಂದು ಹೇಳಿದನು. ಆಯ್ತು ಅಪ್ಪ, ನೀನು ಹೋಗು, ನಾನು ಇಲ್ಲಿ ನಿನಗಾಗಿ ಕಾಯುತ್ತೇನೆ ಎಂದು ಮಗನು ಹೇಳಿದನು. ಗ್ರಿಫಿನ್ ನಿಯಂತ್ರಣ ಕೊಠಡಿಯನ್ನು ತಲುಪಿದಾಗ ಕೆಳಗಿರುವ ಎಂಜಿನ್ ರೂಮ್ ಕಡೆಗೆ ನೋಡುತ್ತಾನೆ. ಎಂಜಿನ್ ರೂಮ್ನಲ್ಲಿರುವ ದೊಡ್ಡ ಗೇರ್ಗಳ ನಡುವೆ ಚಕ್ರಗಳ ಹತ್ತಿರ ತನ್ನ ಮಗ ಗ್ರೆಗ್ ಹತ್ತುವುದನ್ನು ಅವನು ನೋಡಿದನು. ಗ್ರಿಫಿನ್ಗೆ ಬಹಳ ಗಾಬರಿಯಾಯಿತು. ಕೂಗಿದರೂ ಕೇಳಿಸಲಾರದ ಅಂತರದಲ್ಲಿ ಗ್ರೆಗ್ ಇದ್ದಾನೆ. ಗ್ರಿಫಿನ್ ಎಂಜಿನ್ ರೂಮ್ಗೆ ಹೋಗಿ ತನ್ನ ಮಗನನ್ನು ಹೊರಗೆ ಎಳೆಯಲು ಮತ್ತು ತಿರುಗಿ ನಿಯಂತ್ರಣ ಕೊಠಡಿಗೆ ಹಿಂತಿರುಗಲು ಕನಿಷ್ಠ 5 ನಿಮಿಷಗಳಾದರೂ ಬೇಕು. ಆದರೆ 500ಕ್ಕೂ ಹೆಚ್ಚು ಜನರಿರುವ ರೈಲು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ 3 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸೇತುವೆಯನ್ನು ಹಾದು ಹೋಗಬೇಕಾಗಿದೆ. ಈಗ ಗ್ರಿಫಿನ್ ಒಂದು ದೊಡ್ಡ ನಿರ್ಧಾರವನ್ನು ಆ ಕ್ಷಣದಲ್ಲಿ ತೆಗೆದುಕೊಳ್ಳಬೇಕಾಗಿದೆ. ಅವನ ಮುಂದೆ 2 ಆಯ್ಕೆಗಳಿವೆ. ಒಂದು, ಅವನು ಸೇತುವೆಯನ್ನು ಕೆಳಗೆ ಇಳಿಸುವುದಕ್ಕೋಸ್ಕರ ಲಿವರ್ ಅಂದರೆ ಯಂತ್ರವನ್ನು ಚಾಲನೆ ಮಾಡುವ ಹಿಡಿಕೆಯನ್ನು ಕೆಳಕ್ಕೆ ತಳ್ಳಿ ತನ್ನ ಮಗನ ಜೀವವನ್ನು ತ್ಯಾಗ ಮಾಡಿ ರೈಲು ಸೇತುವೆಯ ಮೇಲೆ ಯಾವ ಅಪಾಯವಿಲ್ಲದೆ ಹಾದು ಹೋಗುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಅಥವಾ ಅವನು ತನ್ನ ಮಗನ ಜೀವವನ್ನು ಉಳಿಸುವುದಕ್ಕೋಸ್ಕರ ಸೇತುವೆಯನ್ನು ಕೆಳಗೆ ಇಳಿಸದೆ ರೈಲು ಆ ಸೇತುವೆಗೆ ಅಪ್ಪಳಿಸಿ 500ಕ್ಕೂ ಹೆಚ್ಚು ಪ್ರಯಾಣಿಕರ ಸಾವಿಗೆ ಕಾರಣನಾಗಬೇಕು. ಗ್ರಿಫಿನ್ ತನ್ನ ನಿರ್ಧಾರವನ್ನು ತೆಗೆದುಕೊಂಡನು. ಅವನು ತನ್ನ ಕೈಯಿಂದ ಲಿವರ್ ಅನ್ನು ಕೆಳಗೆ ತಳ್ಳಿದನು. ಇಂಜಿನ್ ರೂಮ್ನಲ್ಲಿ ಚಕ್ರಗಳು ತಿರುಗಲು ಪ್ರಾರಂಭಿಸಿದವು. ಗ್ರಿಫಿನ್ ನೋಡುತ್ತಿದ್ದ ಹಾಗೆ ತನ್ನ ಮಗನ ದೇಹ ಆ ಚಕ್ರಗಳಿಗೆ ಸಿಲುಕಿ ಛಿದ್ರವಾಯಿತು. ಸೇತುವೆ ಕೆಳಗಿಳಿಯಿತು. 500ಕ್ಕೂ ಹೆಚ್ಚು ಪ್ರಯಾಣಿಕರು ಇರುವ ರೈಲು ಸೇತುವೆ ಮೇಲೆ ಯಾವ ಅಪಾಯವಿಲ್ಲದೆ ಹಾದು ಹೋಯಿತು. ರೈಲು ಸೇತುವೆ ಮೇಲೆ ಹಾದು ಹೋಗುವಾಗ ಗ್ರಿಫಿನ್ ನಿಯಂತ್ರಣ ಕೊಠಡಿ ಹತ್ತಿರ ವೇದನೆಯಿಂದ ಗೋಳಾಡುತ್ತಾ ಹೇಳುತ್ತಿದ್ದಾನೆ, ಜನರೇ ಜನರೇ ಜನರೇ, ನೀವು ಬದುಕಲು ನಾನು ಏನು ಮಾಡಿದ್ದೇನೆಂದು ನಿಮಗೆ ತಿಳಿದಿಲ್ಲವೇ ಎಂಬುದಾಗಿ ರೋಧಿಸುತ್ತಿದ್ದಾನೆ. ಆದರೆ ಗ್ರಿಫಿನ್ ಮಾಡಿದ ಕಾರ್ಯದ ಬಗ್ಗೆ ಒಬ್ಬ ಪ್ರಯಾಣಿಕರಿಗೂ ಅರಿವಿರಲಿಲ್ಲ. ರೈಲಿನಲ್ಲಿದ್ದ ಆ ಜನರು ತಮ್ಮ ಆಸನಗಳಲ್ಲಿ ಆರಾಮವಾಗಿ ಕುಳಿತಿದ್ದರು. ಕೆಲವರು ತಮ್ಮ ಪತ್ರಿಕೆಗಳನ್ನು ಓದುತ್ತಿದ್ದರು ಮತ್ತು ದೃಶ್ಯಾವಳಿಗಳನ್ನು ನೋಡುತ್ತಿದ್ದರು. ಆದರೆ ಆ ದಿನ ತಮಗಾಗಿ ಗ್ರಿಫಿನ್ ಮಾಡಿದ ದೊಡ್ಡ ತ್ಯಾಗವನ್ನು ತಿಳಿಯಲಿಲ್ಲ. ಇಂದು ನಮ್ಮಲ್ಲಿ ಅನೇಕರು ಆ ರೈಲಿನ ಪ್ರಯಾಣಿಕರ ರೀತಿ ಇರುವವರಾಗಿದ್ದಾರೆ. ನಾವು ಜೀವನದಲ್ಲಿ ಎಷ್ಟು ಮುಳುಗಿದ್ದೇವೆಂದರೆ ದೇವರು ನಿಮಗಾಗಿ ಮತ್ತು ನನಗಾಗಿ ಮಾಡಿದ ದೊಡ್ಡ ನಿರ್ಧಾರವನ್ನು, ತ್ಯಾಗವನ್ನು ಮರೆತಿದ್ದೇವೆ. ಅನೇಕರು ತಿಳಿಯದವರಾಗಿದ್ದಾರೆ. ಆ ದೊಡ್ಡ ನಿರ್ಧಾರ ಸುಮಾರು 2000 ವರ್ಷಗಳ ಹಿಂದೆ ನಮ್ಮ ಪಾಪಗಳಿಗಾಗಿ ಆಗಬೇಕಾದ ದಂಡನೆ, ಆ ನಿತ್ಯ ನಾಶನದಿಂದ ತಪ್ಪಿಸುವುದಕ್ಕೋಸ್ಕರ ನಮ್ಮ ಬದಲಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಅಂದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿದನು. ನಮ್ಮ ಬದಲಾಗಿ ಆತನು ಪಾಪದ ದಂಡನೆಯನ್ನು ಅನುಭವಿಸಿದನು. ಸತ್ಯವೇದದಲ್ಲಿ ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 32ನೇ ವಚನದಲ್ಲಿ ಸ್ವಂತ ಮಗನನ್ನು ಉಳಿಸಿಕೊಡದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ಎಂಬುದಾಗಿ ಓದ್ತೇವೆ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ನೋಡ್ತೇವೆ. ದೇವರು ಇಂಥ ತ್ಯಾಗವನ್ನು ಮಾಡಲು ಪ್ರೇರೇಪಿಸಿದ್ದು ಆತನು ನಮ್ಮ ಮೇಲೆ ಇಟ್ಟಂಥ ಮಿತಿಯಿಲ್ಲದಂಥ ಪ್ರೀತಿ. ಯಾತಕ್ಕಾಗಿ ದೇವರು ಇಂಥ ತ್ಯಾಗವನ್ನು ಮಾಡಿದನು? ಯಾಕೆಂಬುದಾಗಿ ಹೇಳಿದರೆ, ನಾವು ಪಾಪದಿಂದ ಬಿಡುಗಡೆ ಹೊಂದಿ
ನಿತ್ಯ ನಾಶನದಿಂದ ತಪ್ಪಿಸುವುದಕ್ಕಾಗಿ. ಮೊದಲನೇ ಯೋಹಾನ 4ನೇ ಅಧ್ಯಾಯ 10ನೇ ವಚನ ನಾವು ನೋಡ್ತೇವೆ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿಬಿಡುತ್ತದೆ ಎಂಬುದಾಗಿ ನೋಡ್ತೇವೆ. ಇದು ತಾನೇ ಸತ್ಯದಲ್ಲಿರುವ ಒಳ್ಳೆಯ ಸುದ್ದಿ. ನಮ್ಮೆಲ್ಲರ ಪಾಪಗಳಿಗಾಗಿ ಯೇಸು ಕ್ರಿಸ್ತನು ಪೂರ್ಣ ಬೆಲೆಯನ್ನು ತತ್ತಿದ್ದಾನೆ. ಆತನು ನಿನಗಾಗಿ ಮತ್ತು ನನಗಾಗಿ ಜಜ್ಜಲ್ಪಟ್ಟನು. ಆತನು ಲೋಕದ ಪಾಪವನ್ನು ನಿವಾರಣೆ ಮಾಡುವ ಯಜ್ಞವಾಗಿ ಮಾಡಲ್ಪಟ್ಟನು. ಆತನು ಸತ್ತು ಹೂಣಲ್ಪಟ್ಟು 3 ದಿನಗಳ ನಂತರ ಸಮಾಧಿಯೊಳಗಿಂದ ಮೃತ್ಯುಂಜಯನಾಗಿ ಎದ್ದನು. ಯೇಸು ಕ್ರಿಸ್ತನು ತನ್ನ ಪುನರುತ್ಥಾನದ ಮೂಲಕ ಮರಣ ಮತ್ತು ಸಮಾಧಿಯನ್ನು ಜಯಿಸಿದನು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ನೋಡ್ತೇವೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 36ನೇ ವಚನದಲ್ಲಿ, ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ, ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು ಎಂಬುದಾಗಿ ನೋಡ್ತೇವೆ. ನೀನು ದೇವರ ಕಡೆಗೆ ತಿರುಗಿಕೊಂಡು ಕರ್ತಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ನಿನ್ನ ಜೀವಿತದಲ್ಲಿ ಸ್ವೀಕರಿಸುವಾಗ ಆತನು ನಿನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸುವನಾಗಿದ್ದಾನೆ ಮತ್ತು ನಿತ್ಯ ಜೀವವನ್ನು ಕೊಡುವನಾಗಿದ್ದಾನೆ. ಈ ಸಂದೇಶವನ್ನು ಕೇಳುತ್ತಿರುವ ಪ್ರಿಯ ಮಿತ್ರರೇ, ದೇವರು ನಿಮ್ಮನ್ನು ಪ್ರೀತಿಸಿ ನಿನಗೋಸ್ಕರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ತ್ಯಾಗ ಮಾಡಿದ್ದಾನೆ. ಯೇಸು ಕ್ರಿಸ್ತನು ತನ್ನ ಸ್ವಂತ ಪ್ರಾಣವನ್ನು ಕೊಟ್ಟು ನಿನ್ನನ್ನು ಈ ದಿನ ಕರೆಯುತ್ತಿದ್ದಾನೆ. ಇಂತಹ ಪ್ರೀತಿಯನ್ನು ತೋರಿಸಿದ ಯೇಸು ಕ್ರಿಸ್ತನನ್ನು ನಿನ್ನ ಜೀವಿತದಲ್ಲಿ ಸ್ವೀಕರಿಸುವೆಯೋ? ಆತನನ್ನು ಸ್ವೀಕರಿಸಿ ಆತನು ಕೊಡುವ ರಕ್ಷಣೆಯನ್ನು ನೀವು ಸಹ ಹೊಂದಿಕೊಡುವುದಕ್ಕೆ ದೇವರು ತಾನೇ ಸಹಾಯ ಮಾಡಲಿ.